ಒಂದು ಮುತ್ತಿನ ಕತೆ ಮಲ್ಪೆ ಇದೆಯಲ್ಲ, ಮಲ್ಪೆನಲ್ಲಿ ಸೆಂಟ್ ಮೇರಿಸ್ ಐಲ್ಯಾಂಡ್ ಅಂತಿದೆ, ಅಲ್ಲಿ ಸೆಟ್ ಹಾಕ್ಸಿ ಅಲ್ಲಿ ಮಾಡಿದ್ದು. ಅಲ್ಲ, 1 ಪೇಜ್ ಡೈಲಾಗ್ ಬರ್ಕೊಟ್ಟಿದ್ರು ಉದಯಶಂಕರ್, ಆ ಸಾಲದು ಅಂತ 4 ಪೇಜ್ ಬರ್ದಿದ್ದಾಯ್ತು. ಈಗ ಅಣ್ಣ ಡೈಲಾಗೇ ಬೇಡ ಅಂತ ಇದ್ದಾರೆ. ಅಲ್ಲಿಂದ ಮತ್ತೆ ತಿರುಗಿ ಮೇಲ್ಗಡೆ ಬೆಟ್ಟ, ಸಾಂಗಿಂಗ್ ಏನಿಲ್ಲ, 2 ಶಾರ್ಟ್ ತಗೊಂಡು ಆಮೇಲೆ ಸಿಂಕ್ ಮಾಡ್ಕೊಂಡಿದ್ದಾಯ್ತು. ಶಾರ್ಟ್ ತಗೊಂಡು ಕೆಳಗೆ ಬಂದ್ವಿ, ಕತ್ಲಾಗ್ಬಿಟ್ಟಿದೆ. ಆಮೇಲೆ ಜನ ಎಲ್ಲ ಹುಡುಗರು ಪ್ರೊಡಕ್ಷನ್ ಅವರು ಇವರೆಲ್ಲ ಪಂಜುಗಳು ಹಿಡ್ಕೊಂಡು ಎಲ್ಲ ಬಂದ್ಬಿಟ್ರು. ಆಮೇಲೆ ಒಂದು ಪೊಲೀಸ್ ಜೀಪ್ ಬಂತು. ಯಾರು ಕೇಳಿದ್ರು 2 ಮೈಲಿ ಇದ್ವಿ ನಾವು. ಒಂದೆಲ್ಲ ಒಂದು ಹಾವು ಹೋಯ್ತು ಅಂದ್ಬಿಟ್ಟು ಒಂದು ಕಡ್ಡಿ ಇಟ್ಕೊಂಡು ಹೋಗ್ತಾ ಇದ್ವಿ ಎಲ್ಲರೂ. ಅವ್ನು ಹುಲಿನ ಕೇಳ್ತಾನೆ, ಅದೇನ್ ಮಾಡತ್ರಿ ಹಿಂದ್ಗಡೆ ದನ ಕೊಟ್ಟಕ್ಕೆ ಬಂದು ಮುರ್ಕೊಂಡು ತಿನ್ಕೊಂಡು ಹೋಗತ್ವೆ ಅಂತಾನೆ. ತಂದೆ ಕಡಲಾಡದಿಂದ ಅದೇ ಅಂತ ಎಲ್ಲಿ ಕಂಡೇ. ಈಗ ಲೈಕ್ ದೇವರಾಜು ಅಥವಾ ಅವಿನಾಶ್ ಮುಖ್ಯಮಂತ್ರಿ ಜೊತೆ ಇವರೆಲ್ಲ ಬಂದಾಗ ಅಣ್ಣವ್ರ ಕಂಪ್ನಿ ಫಸ್ಟ್ ಅಣ್ಣವ್ರು ಹೆಂಗ್ ಅವ್ರು ರಿಸೀವ್ ಮಾಡೋರು? ಇಲ್ಲ, ಅಣ್ಣ ಅವ್ರು ಯಾವ ಇದಿಲ್ಲ, ಇವ್ರೆ ಅವ್ರು ನಿಮಗೆ ಯಾರು ಬಂದ್ರು ಅಷ್ಟೇ. ಈಗ ನಮ್ಮ ಇವರಿದ್ರು, ಯಾರು ಅಂದರೆ ಹೇಳ್ತೀನಿ ಕೇಳಿ, ಸಮಯದ ಗೊಂಬೆನಲ್ಲಿ ಮಿಮಿಕ್ರಿ ದಯಾನಂದ್. ನಮಗೆ ಸಾಯಂಕಾಲ ಒಬ್ರು ಇನ್ಸ್ಪೆಕ್ಟರ್ ಬೇಕಾಗಿತ್ತು. ಇನ್ಸ್ಪೆಕ್ಟ್ರು ಒಂದು ಸೀನ್ ಬೇಕಾಗಿತ್ತು. ರಮಣ ಒಂದು ಇನ್ಸ್ಪೆಕ್ಟರ್. ಈಗ ಹೇಳ್ತಾ ಎಲ್ಲೋ ಪ್ರಭಾತ್ ಕಲಾವಿದ್ರನ್ನೆಲ್ಲ ಸಿಗ್ತಾ ಇದ್ದಿದ್ದು ಡ್ರೆಸ್ಸುಗಳು ಆವಾಗ. ಈಗೆಲ್ಲ ಡ್ರೆಸ್ ತರೋದು. ಅಷ್ಟೊತ್ತಿಗೆ ಇವರು ಮಿಮಿಕ್ರಿ ದಯಾನಂದ್ ಬಂದರು. ಅವ್ರೇನು ಮಾಡಿದ್ರು, ಸರ್ ನಮ್ಮ ಹತ್ರ ಇದೆ ಸರ್ ಡ್ರೆಸ್ಸು ಅಂದರು. ಮಾಡಿದ್ರೇನ್ರಿ ಫಿಲಮ್ನಲ್ಲಿ ಹಿಂದೆ? ಮಾಡಿದ್ದೀನಿ ಸರ್, ಒಂದು 5-6 ಫಿಲಮ್ ಮಾಡಿದ್ದೀನಿ ಅಂದರು. ಬನ್ನಿ ಹಿಂದೆ, ಯಾಕೆಂದರೆ ಹೈಕೋರ್ಟು ಸುಪ್ರೀಂ ಕೋರ್ಟ್, ನಾನು ಓಕೆ ಮಾಡೋದ್ರಾಗಲ್ಲ. ಅದಕ್ಕೆ ಭಗವಾನ್ ಸರ್ ಹತ್ರ ಕರ್ಕೊಂಡೋದೆ. ಇವರು ದಯಾನಂದ್ ಅಂದ್ಬಿಟ್ಟು 4-5 ಪಿಕ್ಚರ್ ಕೆಲಸ ಮಾಡಿದಾರಂತೆ, ಅವ್ರ ಹತ್ರನೇ ಡ್ರೆಸ್ಸು ಇದೆ, ಬೆಳಗ್ಗೆ ಬರ್ತಾರೆ ಸರ್. ಹೌದೇನ್ರಿ? ಏನು ನೀವು ಇಫ್ತೇಕರ್ ಥರನೇನ್ರಿ? ಹಿಂದಿ ಪಿಕ್ಚರು, ಹಿಂದಿಲಿ ಒಬ್ರು ಇಫ್ತೇಕರ್ ಅಂತ ಒಬ್ರು ಇದ್ರು. ಅವರು ಕಾನ್ಸ್ಟೇಬಲು, ಹೆಡ್ ಕಾನ್ಸ್ಟೇಬಲು, 3 ಸ್ಟಾರು, 5PS ಎಲ್ಲ ಡ್ರೆಸ್ಸು ಇಟ್ಕೊಂಡ್ರಂತೆ. ಅವರು ಸುಮಾರು 200 ಪಿಕ್ಚರಲ್ಲಿ ಪೊಲೀಸೇ ಅಂತೆ. ಅವ್ರು ಜೀಪು ಇಟ್ಕೊಂಡಿದ್ರು ಅಂತ ಹೇಳ್ತಾ ಇದ್ರು, ಆಯ್ತಾ ಅಂತ ಹೇಳ್ತಾ ಇದ್ರು. ಸೊ ಅಂತ ಕೇಳಿದ್ರು ಅವ್ರನ್ನ. ಇಲ್ಲ ಸರ್, ಹೊಲಿಸ್ಕೊಂಡ್ಬಿಟ್ಟಿದ್ದೀನಿ ಅಷ್ಟೇ ಅಂತೇನೋ ಅಂದ್ರು ಇವರು. ಸರಿ, ಬೆಳಗ್ಗೆ ಅಣ್ಣ ಅವ್ರ ಜೊತೆ ಕಾಂಬಿನೇಷನ್, ಯಾರು ಇನ್ಸ್ಪೆಕ್ಟರ್ ಬರೋದು, ಸಮಯದ ಗೊಂಬೆಲಿ ಬರೋದು. ಇವ್ರೇನೋ 1-2 ಸರಿ ತಡವರಿಸ್ಬಿಟ್ರು ಡೈಲಾಗು ಹೇಳ್ಕೊಟ್ಟಿದ್ದು. ಇವ್ರೇನು ಮಾಡೋದು, ಭಗವಾನ್ ಸರ್ ಏನ್ರಿ ಈ ಥರ ತಡವರಿಸ್ತಾ ಇದ್ರಿ ಅಂತ ಸರಿಯಾಗಿ ಹೇಳ್ಕೊಂಡು ಹೊಳಿಯಪ್ಪ, ಬಿಲ್ದ್ರೆ ನಮಗೆ ಭಗವಾನ್ ಸರ್ ಕೇಳ್ತಾರೆ ಅಂತ ನಾನು. ಇವರು ಅಣ್ಣನ ಮುಂದೆ ಹೇಳ್ಬಿಟ್ರು, ಅಣ್ಣ ನಾನು ಮೊದಲನೇ ಪಿಕ್ಚರ್ ಮಾಡ್ತಾ ಇರೋದು ಅಂತ. ಡಕ್ಕದ್ ಬೇಗ್ಬಿಟ್ಟೆ ನಾನು. ಅಣ್ಣ ಹೇಳಿದ್ರು, ಅಲ್ರಿ ಪ್ರಕಾಶ್, ನೀವು ಡ್ರೆಸ್ ಹಾಕಿದ್ರೆ ಮಾಡ್ತೀರನ್ರಿ, ಫಸ್ಟ್ ಪಿಕ್ಚರ್ ಮಾಡ್ತಾ ಇದ್ದಾರೆ ಪಾಪ, ನೀವು ಬೇಷ್ ಮಾಡಬೇಕು, ಸ್ವಲ್ಪ ಹೇಳ್ಕೊಡ್ಬೇಕು. ಅಯ್ಯೋ ಪುಣ್ಯಾತ್ಮ, ನಮ್ಮ ಮುಂದೆ ಒಂದು ಹೇಳ್ಬಿಟ್ಟು ಅಣ್ಣ ಅವ್ರ ಮುಂದೆ ಹೆಂಗೆ ಹೇಳ್ಬಿಟ್ರಲ್ಲಪ್ಪ ಅಂದೆ. ಆಮೇಲೆ ಹೊರಗಡೆ ಬಂದು ಕೇಳಿದೆ, ಸರ್ ಅಣ್ಣ ಅವ್ರ ಜೊತೆ ಅವಕಾಶ ಬಿಡಕ್ಕೆ ಕೊಡೋಕ್ಕಾಗತ್ತಾ ಸರ್ ಅಂದರು. ಸರಿಯಪ್ಪ, ನನ್ನನ್ನು ಮಂಗ ಮಾಡಿಬಿಟ್ಟಿಲ್ಲಯ್ಯ ಅಂದ್ವಿ ಅಷ್ಟೇ. ಸರ್, ಒಂದು ಮುತ್ತಿನ ಕತೆ ಹೇಳಿ ಸರ್. ಒಂದು ಮುತ್ತಿನ ಕತೆ ಸುಮಾರು ದಿನ ನಡೀತು. ಸ್ಕ್ರಿಪ್ಟು ಜನಾರ್ದನ್ ಹೋಟ್ಲಲ್ಲಿ ಬೆಳಗ್ಗೆ ಹೋಗೋದು, ಕೂತ್ಕೊಳ್ಳೋದು, ಕತೆಗಳು ಅಲ್ಲಿ ಇಲ್ಲಿ ಸ್ಕ್ರಿಪ್ಟ್ಗಳು ಮಾಡೋತಾರೆ, ಅದು ಮಾಡ್ತಾರೆ, ಇದು ಮಾಡ್ತಾರೆ. ಕೊನೆ ಕತೆನೇ ಹೋಗಾಗಲಿಲ್ಲ, ಸುಮಾರು ಕಷ್ಟ ಆಗ್ಬಿಡ್ತು. ಆ ಕತೆ ಬೇಡ, ಈ ಕತೆ ಬೇಡ, ಕೊನೆಗೆ ಒಂದು ಮುತ್ತಿನ ಕತೆ ಆಯಿತು. ಶಂಕರ್ನಾಗ್ ಯಾವ ಕತೆ ಮಾಡಿ? ಯಾಕೆಂದರೆ ದ್ವಾರಕಾನಾಥ್ ಅವರು ಸಂಪತ್ಗೆ ಸವಾಲು ತೆಗೆದ್ರಲ್ಲ, ಅವ್ರದ್ದು ಸಬ್ಜೆಕ್ಟ್ ಅವ್ರಿಗಿದ್ದು ಕಾಲ್ ಶೀಟು, ಅದರಿಂದ ತೆಗೆದ್ರು. ಕತೆಗಳು ಮಾಡೋದು ಆಗಲಿಲ್ಲ. ಕೊನೆ ಒಂದು ಮುತ್ತಿನ ಕತೆ ಆಯಿತು. ಶಂಕರ್ನಾಗ್. ಆವಾಗ ಇದನ್ನು ಸುಮಾರು ದಿನ ಕೂತ್ಕೊಂಡು ಮಾಡಿದ್ಮೇಲೆ ಅದಕ್ಕೆ ಫಸ್ಟ್ ಎಲ್ಲಿ ಹೋದ್ವಿ ಅಂದರೆ ಮಲ್ಪೆನಲ್ಲಿ ಸೆಂಟ್ ಮೇರಿಸ್ ಐಲ್ಯಾಂಡ್ ಅಂತಿದೆ, ಅಲ್ಲಿ ಸೆಟ್ ಹಾಕ್ಸಿ ಅಲ್ಲಿ ಮಾಡಿದ್ದು. ಅಲ್ಲಿ ಆಮೇಲೆ ಗೋಕರ್ಣ ಕಾರವಾರದಲ್ಲಿ ಮಾಡಿದ್ವಿ. ಕೋಡ್ಕಿಣಿ ಅಂತ ಊರ ಹೆಸರು, ಕರೆಕ್ಟ್, ಕೋಡ್ಕಿಣಿ ಅಂತ ಊರು. ಅಲ್ಲಿ ಉಪ್ಪು ಮಾಡ್ತಾರೆ, ಸಾಲ್ಟ್ ತಯಾರು ಮಾಡ್ತಾರೆ. 2ನೇದು ಶಿಪ್ ಬ್ರೇಕ್ ಮಾಡ್ತಾರೆ. ತುಂಬ ದಿನ ಅಲ್ಲೇ ಶೂಟಿಂಗ್ ಮಾಡಿತ್ತು, ತುಂಬ ಜನ ಆರ್ಟಿಸ್ಟು ಅದರಲ್ಲೂ ಹಾಗೆ. ಅದರಲ್ಲಿ ಒಂದು ಸೀನ್ ಅಂದರೆ ಶಂಕರ್ನಾಗು, ಪ್ರಕಾಶ್ ಓದಮ್ಮ ಸೀನ್ ಅಂದರು. ಓದಿದೆ. ಸುಮಾರು 1.5 ಪೇಜ್ ಇತ್ತು. ಸರಿ, ಉದಯಶಂಕರ್ಗೆ ನಾನು ಜಾಸ್ತಿ ಇಷ್ಟು ಬರಬೇಕು ಅಂತ ಹೇಳಿದ್ದೆ, ಇಷ್ಟೇ ಇದೆಯಲ್ಲ ಅಂದರು. ನಾನು ಹೇಳಿದೆ, ರೀಡಿಂಗ್ ಕೊಟ್ಟಿದ್ದವಾಗ ನೀವು ಆವಾಗ ಹೇಳಬೇಕಾಗಿತ್ತು, ರೀಡಿಂಗ್ ಕೊಟ್ಟಾಗ ಹೇಳಬೇಕಿದ್ರೆ ಅದು ಕರೆಕ್ಟು. ಈಗ ನಾವು ಏನು ಮಾಡೋದು ಸರ್, ಈಗ ಹೇಳಿ. ಸರಿ, ಏನು ಮಾಡಿದ್ರು, ರಮೇಶ್ ಭಟ್ ಆರ್ಟಿಸ್ಟು ಕೂತ್ಕೊಂಡು ಬರೆದ್ರು. ರಮೇಶ್ ಭಟ್ ಹತ್ರನೂ ಕೂತ್ಕೊಂಡು 3 ಪೇಜ್ 4 ಪೇಜ್ ಬರ್ಸಿದ್ರು. ಬಟ್ ರಮೇಶ್ ಭಟ್ ಶಂಕರ್ನಾಗ್ ಅವ್ರಿಗೆ ಅಸೋಸಿಯೇಟ್ ಮಾಡಿದ್ದಾರೆ. ಸೊ ಬರ್ಸಿದ್ರು. ಬೆಳಗ್ಗೆ ಪ್ರಕಾಶ್ ಅಣ್ಣ ಅವ್ರಿಗೆ ಹೇಳು ಅಂತಂದ್ರು. ಇದನ್ನು ಒಂದ್ಸರಿ ಹೇಳ್ಬಿಡು ಅಂದರು. ಚಿಕ್ಕಾಪುಟ್ಟ ಅಡ್ಡೆಲ್ಲಾಗದ ಅಣ್ಣ ಅಲ್ಲೇ ಸ್ಪಾಟಲ್ಲಿ ಕೇಳ್ತಾರೆ. 4 ಪೇಜ್ ಇದ್ದರೆ ಮೇಕಪ್ ರೂಮ್ದಲ್ಲಿ ಹೋಗಿ ಒಂದು ಓದಿ ಹೇಳೋಣ ಅಂತ ಹೋದೆ. ಅಣ್ಣ ಓದ್ದೆ, ಎಲ್ಲ ಕೇಳಿದ್ರು. ಉದಯಶಂಕರ್ ಬರ್ದಿರಾ ಅಂದರು. ಇಲ್ಲಣ್ಣ, ಶಂಕರ್ನಾಗ್ ಹೇಳಿದ್ದು ಬರೆದಿದ್ದು ಅಂತೆ. ಆಮೇಲೆ ಸೀದಾ ಸೆಟ್ಟಿಗೆ ಬಂದರು. ಶಂಕರ್ ನನಗನ್ಸುತ್ತೆ ಇದು ಬೇಡವೇ ಬೇಡ, ಮೈಮೆ ಮಾಡೋಣ ಅಂತ ಅಂದರು. ಸರಿ ಅಂತ ಫುಲ್ ಟ್ರಾಲಿ ಶರ್ಟ್, ಮೈಮ್ ಶರ್ಟ್ ನೋಡಿ, ಇವತ್ತು ಅದೇ ಇದೆ. ಅದೊಂದು ಭೂತರಾಯಿಂದೊಂದು ಇದು ಹಾಕಿರ್ತಾರೆ ಸ್ಟ್ಯಾಚು, ಅಲ್ಲಿ ಫಸ್ಟ್ ಒಂಚೂರು ಡೈಲಾಗ್ ಆದಮೇಲೆ ಫುಲ್ ಅದೇ. ನಾನು ಹೇಳಿದೆ, ಅಲ್ಲ
ನಾವು 4 ಪಿಕ್ಚರ್ ಮಾಡಿದವ್ರೆ ಹಂಗಿರ್ಬೇಕು ಹಿಂಗಿದ್ರೆ, ಅಣ್ಣ 200 ಪಿಕ್ಚರ್ 10 ಮಾಡ್ತಾ ಇದ್ದಾರೆ, ಅವ್ರು ನಾವು ನಮ್ಮ ಮೇಲೆ ಯಾಕೆ ಹೇಳ್ತೀರಿ ನೀವು ಸರಿಯಾಗಿ ಹೇಳ್ಕೊಟ್ಟಿಲ್ಲ ಹಾಗೆ ಅಂತ, ಅವ್ರಿಗೂ ಗೊತ್ತಾಗಲ್ವಾ ಅಂತ ಹೇಳಿದೆ. ಆಮೇಲೆ ಪಿಕ್ಚರ್ ಓಡ್ತು. ಅಣ್ಣವ್ರ ಪಿಕ್ಚರು ಸ್ವಲ್ಪ ಲೇಟಾಗಿ ಕಲೆಕ್ಟ್ ಆಗಿದ್ದು ಅಂತ ನನಗನ್ಸಿದ್ದು. ಮಿಕ್ಕಿದ್ದೆಲ್ಲ ಓಪನಿಂಗ್ಗೆ ಫುಲ್. ಹೇಗಿತ್ತು ಶಂಕರ್ ನಾಗ್ ಯಾಕೆ ನೀವು ಆರ್ಟಿಸ್ಟ್ ಆಗಿ? ಹೌದೌದು, ಆರ್ಟಿಸ್ಟ್. ಡೈರೆಕ್ಟ್ರಿಗೂ ಒಳ್ಳೆ ಡೈರೆಕ್ಟ್ರು ಸ್ವಲ್ಪ ಫಾಸ್ಟ್, ಪ್ರತಿಯೊಂದು ಬೇಗ ಆಗ್ಬಿಡ್ಬೇಕು. ಒಂದ್ಸರಿ ಶೂಟಿಂಗ್ ಹೋಗಿದ್ವಿ ಶಿರ್ಸಿ ಹತ್ರ. ಅದು ಯಾರೋ ಬಂದು ಕಾರವಾರದಲ್ಲಿ ಇದ್ದಾಗ ಯಾರೋ ಬಂದು ಒಂದು ಇದು ಕೊಟ್ಟ, ಯಾಣ ಅಂತ ಅಂದ್ಬಿಟ್ಟು ಒಂದು ಈ ಸ್ಟೇಷನ್ ಇದೆ, ಅಲ್ಲೊಂದು ಈಶ್ವರನ ದೇವಸ್ಥಾನ ಇದೆ, ತುಂಬ ಚೆನ್ನಾಗಿದೆ ಅಂತ ಹೇಳಿ ಒಂದು ಪುಸ್ತಕ ಕೊಟ್ಬಿಟ್ಟ. ಬೆಳಗ್ಗೆ ಎಲ್ಲ 7 ಗಂಟೆಗೆ ಹೊರಟ್ವಿ. ಅಷ್ಟು ದೂರ ಹೋದ್ಮೇಲೆ ಕಾರಲ್ಲಿ ಹೋದ್ಮೇಲೆ ಎಲ್ಲರೂ ಟಿಫನ್ ಮಾಡಿದ್ಮೇಲೆ ನಡ್ಕೊಂಡು ಹೋಗ್ಬೇಕು ಅಲ್ಲಿಗೆ. ಜೀಪು ಯಾವುದು ಏನೂ ಹೋಗಲ್ಲ. ಸರಿ, ಒಂದೇನಂದರೆ ನಾನು ಕ್ಯಾಮ್ರಾ, ಅಣ್ಣ, ಒಂದು ಮಗು ಇದೆ, ಚಿಕ್ಕ ಮಗು, ಅವರು ಶಂಕರ್ ಹಾಗೂ ಗೌರಿಶಂಕರ್ ಕ್ಯಾಮ್ರಾ ಅಸಿಸ್ಟೆಂಟ್, ಇಷ್ಟು ಜನ. ಆಮೇಲೆ ದೊಡ್ಡಣ್ಣ ಸ್ಟಂಟ್ ಶಿವಯ್ಯ, ಆಮೇಲೆ ಮುಖ್ಯಮಂತ್ರಿ ಚಂದ್ರು, ಇಷ್ಟು ಜನ ನಡ್ಕೊಂಡು ಹೋದ್ವಿ. ಸುಮಾರು ಒಂದು 5 ಕಿಲೋಮೀಟರ್ ನಡೆದ್ವಿ. ಅಲ್ಲೊಬ್ಬನ ಕೇಳಿದ್ವಿ, ಏನಪ್ಪ ಯಾಣ ಎಲ್ಲಿ ಬರುತ್ತೆ? 2 ಮೈಲ್ರಿ ಐತ್ರಿ. ಏನು 5 ಮೈಲಿ? ಅವು ಯಾರು ಕೇಳಿದ್ರು 2 ಮೈಲಿ ಅಂತಲೇ ಹೇಳ್ತಾನಲ್ಲ, ಒಬ್ಬನು ಸರಿಯಾಗಿ ಹೇಳ್ತಾ ಇರಲಿಲ್ಲ ಅಂತ ಹೋದ್ವಿ. ಆಡೋದ್ಗೆ ಒಂದು ಹುಲಿ ಶಬ್ದ ಕೇಳಿಸ್ತು. ಆಡು ಹುಡುಗ ಇದ್ದ, ಮುಖ್ಯಮಂತ್ರಿ ಚಂದ್ರು ಕೇಳಿದ್ರು, ಏನೇ ಹುಲಿಗಿಲಿ ಇದೇನೇ ಅಲ್ಲಿ ಅಂದರು. ಬೇಜಾನಿವೆ, ರಾತ್ರಿ ಹೊತ್ತು ಈ ಕೊಟ್ಟಿಗೆಗೆ ಬರುತ್ತೆ, ಹುಲಿ ಕರು ಮುರ್ಕೊಂಡು ತಿನ್ಕೊಂಡು ಹೋಗುತ್ತೆ. ಅಲ್ಲ ಅವನ ಬೇಗ ಹಿಂಗೆ ಹೇಳ್ತೀಯಲ್ಲ ಅಪ್ಪ, ನಾವು ಬರಲ್ಲ, ನಂಗೆ ಆಗಲ್ಲ ಅಂತ ಹೇಳಿ ಹೊರಟ್ಬಿಟ್ರು. ಅವ್ರು ಅಲ್ಲೇ ಕೂತ್ಕೊಂಡ್ಬಿಟ್ರು. ಅವ್ರು 10 ಕಿಲೋಮೀಟರ್. ಮುಖ್ಯಮಂತ್ರಿ ಚಂದ್ರು, ದೊಡ್ಡಣ್ಣ ಬಂದರು, ಅವರು ಅಷ್ಟೇ, ನಂಗೆ ಆಗಲ್ಲ ಅಂದರು. ಶಿವಯ್ಯ ಹೊಟ್ಟೆ ಹಸಿತಾ ಇದೆ. ಅಲ್ಲ, ಬೆಳಗ್ಗೆ 8ರಿಂದ 4 ಗಂಟೆ ತನಕ ನಡೀತಾನೆ ಇದ್ದೀವಿ. ಸಾಯಂಕಾಲ 4 ಗಂಟೆ ತನಕ ಊಟ ಇಲ್ಲ, ತಿಂಡಿ ಇಲ್ಲ, ಕಾಫಿ ಇಲ್ಲ, ಟಿಫನ್ ಇಲ್ಲ, ಏನಿಲ್ಲ. ಅಣ್ಣ ಬರಿಗಾಲಲ್ಲಿ ನಡೀತಾ ಇದ್ದಾರೆ, ನಾವು ಚಪ್ಪಲಿ ಹಾಕೊಂಡಿದ್ದೀವಿ. ಅಣ್ಣ ಶಬರಿಮಲೆಗೆ ಹೋಗೋರು ಬರಿಕಾಲಲ್ಲಿ ನಡ್ಕೊಂಡು ಹೋಗ್ತಾ ಇದ್ದಾರೆ. ನಮಗೆ ನಡೆಯೋಕ್ಕೆ ಆಗ್ತಿಲ್ಲ. ಅಣ್ಣ ನಡ್ಕೊಂಡು ಹೋಗ್ತಾ ಇದ್ದಾರೆ, ನಾವು ನಡ್ಕೊಂಡಾಗಲ್ಲ. ಅವ್ರ ವಯಸ್ಸು ನಮ್ಮ ವಯಸ್ಸು, ನಾವು ಹೆಂಗೋ ವಯಸ್ಸಲ್ಲಿ ನಡ್ಕೊಂಡು ಹೋದ್ರೆ ಸರಿ ನಡ್ತಾ ಇದ್ವಿ. ಹಂಗೆ ಶಿವಯ್ಯ, ನಂಗೆ ಆಗಲ್ಲಪ್ಪ ಅಣ್ಣ, ಅಲ್ಲಿ ಯಾರೋ ಒಬ್ರು ಹೋಗ್ತಿದ್ರು, ಏನಾರು ಕೊಡ್ತೀರಾ ನಂಗೆ ಅಂದ್ಬಿಟ್ಟ ಮನುಷ್ಯ, ಸ್ಟಂಟ್ ಮಾಸ್ಟ್ರು. ಆಯಮ್ಮ 2 ಗೋಡಂಬಿ ಹಣ್ಣು ಬರುತ್ತೆ, ಗೋಡಂಬಿ ಅಲ್ಲ ಹಣ್ಣು ಏನೋ ಕೊಟ್ಟು ಕಳ್ಸ, ನಾನು ಬರಲ್ಲ ಅಂತ ಅವರು ಬಿಟ್ಬಿಟ್ರು. ಕೊನೆಗೆ 8 ಜನ ಹೋದ್ವಿ. ಹೋದ ತಕ್ಷಣ ಶಿವ ಬೇರೆ ತಡ್ಕೋತಾ ಇತ್ತು. ಅಲ್ಲಿ ದೇವಸ್ಥಾನ ಇತ್ತು. ಆ ದೇವಸ್ಥಾನದಲ್ಲಿ, ಸಾರ್ ಸ್ವಾಮಿ ಅಣ್ಣ ಅವ್ರು ಬಂದಿದ್ದಾರೆ, ರಾಜ್ಕುಮಾರ್ ಅವ್ರು ಬಂದಿದ್ದಾರೆ ಶೂಟಿಂಗ್ ಮಾಡೋಕ್ಕೆ, ಏನಾದ್ರು ಪ್ರಸಾದ ಇದೆಯಾ ಅಂತ ಕೇಳಿದೆ ನಾನು. ಪ್ರಸಾದನ ಈ ಬಾಗಿಲು ಹಾಕೋ ಟೈಮ್ ಐತೆ ಅಂದರು. ಇಲ್ಲ ಮಾಡಿ, ಏನಾದ್ರು ಮಾಡಿ ಪ್ರಸಾದ ಅಂದ್ವಿ. ಅವರು ಅಣ್ಣ ಅವ್ರು ಬಂದಿದ್ದಾರೆ ಅಂತ ಪ್ರಸಾದ ಮಾಡಿದ್ರು. ಆಮೇಲೆ ಅಲ್ಲಿಂದ ಮತ್ತೆ ತಿರುಗಿ ಮೇಲ್ಗಡೆ ಬೆಟ್ಟ ಹತ್ಮೇಲೆ ಅಲ್ಲಿ ಅಣ್ಣ 2 ಶಾರ್ಟ್ ತೆಗೆದ್ವಿ ಅಷ್ಟೇ. ಸಾಂಗಿಂಗ್ ಏನಿಲ್ಲ, 2 ಶಾರ್ಟ್ ತೊಗೊಂಡು ಆಮೇಲೆ ಸಿಂಕ್ ಮಾಡ್ಕೊಂಡಿದ್ದಾಯ್ತು. ಶಾರ್ಟ್ ತೊಗೊಂಡು ಕೆಳಗೆ ಬಂದ್ವಿ. ಕತ್ಲಾಗ್ಬಿಟ್ಟಿದೆ. ಕೆಳಗಡೆ ಇಳಿಕೆ ಮತ್ತೆ 6 ಗಂಟೆ. ಅಣ್ಣ ಇದು ಟಿಫನ್ನು ಇದು ಗೌರಿಶಂಕರ್ ಕೇಳಿದೆ, ಅಯ್ಯೋ ಎಲ್ಲಮ್ಮ ಕತ್ಲಾಗ್ಬಿಟ್ಟು ತಗೊಂತಾರೆ. ಅವರು ಬನ್ನಿ ರೆಡಿಯಾಗಿದೆ, ಪೊಂಗಲ್ ಮಾಡಿದ್ರು ಪಾಪ ನಮಗೋಸ್ಕರ. ಆಮೇಲೆ ಏನೂ ತಿನ್ನೋಕ್ಕಾಗಲಿಲ್ಲ. ಆಮೇಲೆ ಜನ ಎಲ್ಲ ಹುಡುಗರು ಪ್ರೊಡಕ್ಷನ್ನು, ಅವರು ಇವರೆಲ್ಲ, ಫೋನ್ ಇಲ್ಲ, ಏನೂ ಇಲ್ಲ, ಪಂಜುಗಳು ಹಿಡ್ಕೊಂಡು ಎಲ್ಲ ಬಂದ್ಬಿಟ್ರು. ಆಮೇಲೆ ಒಂದು ಪೊಲೀಸ್ ಜೀಪ್ ಬಂದ ಮೇಲೆ ಗೌರಿಶಂಕರು ಆಮೇಲೆ ಅರ್ಚನಾ ಆರ್ಟಿಸ್ಟು ತುಂಬಿಕೊಂಡು ಎಲ್ಲರನ್ನೂ, ಯಾಕೆಂದ್ರೆ ಜಾಗ ಒಂದೇ ಜೀಪ್ ಬಂದಿರೋದು. ಅವನೊಂದಿಷ್ಟು ಜನ ಮೋಟರ್ ಸೈಕಲ್ ಬಂದು ಕೂರಿಸ್ಕೊಂಡು ಕರ್ಕೊಂಡು ಹೋದ್ರು. ಆಮೇಲೆ ಹೇಳಿದ್ರು, ನಾವೇ ಫಸ್ಟ್ ಶೂಟಿಂಗ್ ಮಾಡಿದ್ದು, ಬಟ್ ರಿಲೀಸ್ ಆಗಿದ್ದು ಸುರೇಶ್ ಹುಬ್ಳಿಕರದ್ದು ಯಾವುದೋ ಒಂದು ಪಿಕ್ಚರ್ ಅವರು ಶೂಟ್ ಮಾಡಿದಂತ, ಅದು ಫಸ್ಟ್ ರಿಲೀಸ್ ಆಗಿದ್ದು ಅದೇ. ಇದು ಲೇಟಾಗಾಯಿತು. ಒಂದು ಮುತ್ತಿನ ಕಥೆದು ಯಾಣ ಅಂತ ಎಕ್ಸ್ಪೀರಿಯನ್ಸ್ ಮಾತ್ರ ಅಯ್ಯೋ ಉಸ್ತಾಬಿಟ್ರೆ ಎಲ್ರೂ. 4 ಗಂಟೆ ತನಕ ನಡೆದ್ರು ನಮ್ಗೆ ಯಾಣ ಸಿಕ್ಲಿಲ್ಲ. ಇನ್ನುವೇ ಯಾರು ಕೇಳಿದ್ರು 2 ಮೈಲಿ ಇದ್ದು. ನಾವು ಒಂದೆಲ್ಲ ಒಂದು ಹಾವು ಹೋಯ್ತು ಅಂದ್ಬಿಟ್ಟು ಒಂದು ಕಡ್ಡಿ ಇಟ್ಕೊಂಡು ಹೋಗ್ತಾ ಇದ್ವಿ ಎಲ್ಲರೂ ಬಂದ್ಬಿಟ್ರೆ ಅಂತ. ಅವ್ನು ಹುಲಿನ ಕೇಳ್ತಾನೆ, ಅದೇನು ಮಾಡತ್ರಿ ಹಿಂದ್ಗಡೆ ದನ ಕೊಟ್ಟಿಗೆ ಬಂದು ಮುರ್ಕೊಂಡು ತಿನ್ಕೊಂಡು ಹೋಗತ್ವೆ ಅಂತಾನೆ. ಏನು ಹೇಳೋದು, ಏನಂದ್ರೆ ಮಾಲ್ದೀವ್ಸಲ್ಲಿ ಹೋಗಿ ಶೂಟಿಂಗ್ ಮಾಡಿದ್ದು. ಹೌದು, ಅಂಡರ್ ವಾಟರ್ ಫೋಟೋಗ್ರಫಿ. ನಾವು ಹೋಗಿಲ್ಲ. ಅಂಡರ್ ಫೋಟೋಗ್ರಫಿ ಶಂಕರ್ ನಾಗ್ ಅವ್ರು ತಗೊಂಡು ಬಂದಿದ್ದು. ಗೌರಿಶಂಕರೇ ಹೋಗಿಲ್ಲ, ಕ್ಯಾಮ್ರಾಮನ್ ಹೋಗಲಿಲ್ಲ. ಅಲ್ಲೇ ಯಾರೋ ಜರ್ಮನ್ ಕ್ಯಾಮ್ರಾಮನ್ ಇದ್ರಂತೆ, ಅಂಡರ್ ವಾಟರ್ ಫೋಟೋಗ್ರಫಿ, ಅಲ್ಲಿಂದ ಶೂಟ್ ಮಾಡ್ಕೊಂಡ್ಬಂದಿದ್ದಷ್ಟೇ. ಅಣ್ಣ ಅರ್ಚನಾ ಇಬ್ಬರೇ ಶಂಕರ್ನಾಗ್ ಮಾಡ್ಕೊಂಡ್ಬಂದರು. ಅದೊಂದು ಪಿಕ್ಚರು ಸುಮಾರಾಗಿ ಹೊಡ್ತು ಅಷ್ಟೇ. ಯಾಕೆಂದರೆ ಆ ಇಮೇಜ್ ಇರುತ್ತೆ, ನಾವು ಹಾಕ್ಕೋಬೇಕಾದ್ರೆ ಸೆಲೆಕ್ಷನ್ ಮಾಡಬೇಕಾದ್ರೆ ಆ ಥರನೇ ಇರಬೇಕು. ಈಗ ಅಣ್ಣ ಅವ್ರು ಹಾಕ್ಕೊಂಡ್ಮೇಲೆ ಅಣ್ಣವ್ರದ್ದೇ ಕಥೆನೇ ಬೇರೆ. ನಾನು ಪುಟ್ಟಡ ಕಣಗಾಲರ ಜೊತೆ ಕೆಲಸ ಮಾಡಬೇಕು ಅಂತ ಭಾಳ ಆಸೆ ಇತ್ತು. ಗ್ರೇಟ್ ಡೈರೆಕ್ಟ್ರು, ಅವ್ರ ಜೊತೆ ಕೆಲಸ ಮಾಡಬೇಕು ಅಂತ ಭಾಳ ಆಸೆ ನನಗೆ, ಡೈರೆಕ್ಟರ್ ಆಗಬೇಕು. ಸರಿ, ನಾನು ಯಾವುದು ಬಲೆ ಹುಡುಗ ಅಂತ ಮೈಸೂರಿನಲ್ಲಿ ಶೂಟಿಂಗ್ ನಡೀತಾ ಇತ್ತು. ಪಕ್ಕದ ಫ್ಲೋರಲ್ಲಿ ಧರ್ಮಸರಿ ಅಂತ ಒಂದು ಶೂಟಿಂಗ್ ನಡೀತಾ ಇತ್ತು ಪುಟ್ಟಣ್ಣ ಅವ್ರದ್ದು. ನಾನು ನಂಜುಂಡ ಅಂತ ಒಬ್ಬ ಅಸಿಸ್ಟೆಂಟ್ ಡೈರೆಕ್ಟ್ರು ನನ್ನ ಪರಿಚಯ. ನಾನು ಒಂಚೂರು ನೋಡೋಣ ಬರೋಣ, ಯಾರನ್ನೂ ಸೇರಿಸಲ್ಲ ಸೆಟ್ ಒಳಗೆ. ಸರಿ, ಹೆಂಗೋ ಬಿಟ್ಟರು, ಒಳಗೆ ಹೋಗೋಣ. ಶೂಟಿಂಗ್ ನೋಡುವಾಗ ಪಾಟ್ ಅಂತ 2 ಕೊಟ್ಬಿಟ್ರು ಆರ್ಟಿಸ್ಟ್ಗೆ. ಏನಪ್ಪ ಇದು ಅಂದೆ. ಆಮೇಲೆ
ಹೊರಗಡೆ ಬಂದೆ. ಇಲ್ಲ ತಪ್ಪು ಮಾಡಬಹುದು, ಅದು ಎಲ್ಲರೂ ತಪ್ಪು ಮಾಡದಿರಲ್ಲ, ಶಿಕ್ಷೆ ಕೊಡೋದು ಅಂದರೆ ಹೆಂಗೆ ಅಂತ ನನ್ನ ಮನಸ್ಸಿಗೆ ಯೋಚನೆ ಬಂದ್ಬಿಡ್ತು. ತಪ್ಪು ಸರಿ ಅದು ಬೇರೆ. ಆಮೇಲೆ ಹೊರಗಡೆ ಬಂದಮೇಲೆ ಅಯ್ಯೋ ಇದು ಪರವಾಗಿಲ್ಲ ಪ್ರಕಾಶ್, ಇದ್ರ ಹಿಂದೆ ಪಡುವಾರಹಳ್ಳಿ ಪಾಂಡವರು ಅಂತ ಮಾಡಿದ್ರು, ಅವರು ಅಸಿಸ್ಟೆಂಟ್ ಡೈರೆಕ್ಟರ್ನ ಚಿಕ್ಕಮಂಗ್ಳೂರಲ್ಲಿ ಬಿಟ್ಟರು, ಕಂಟಿನ್ಯೂಟಿ ಏನೋ ತಪ್ಪು ಮಾಡಿಬಿಟ್ಟ ಅಂತ. ಬಿಟ್ಟಿದ್ದಲ್ಲದೆ ನಡ್ಕೊಂಬ ಅಂದರು. ನಡ್ಕೊಂಬರೋದ್ರಲ್ಲಿ ಜೊತೆಗೆ ಅವ್ನು ಬಸ್ಸು ಅವನು ಪರ್ಸಾರು ಬಿಟ್ಟಿದ್ರೆ ಅಟ್ಲೀಸ್ಟ್ ಲಾರಿನೋ ಬಸ್ ಹತ್ಕೊಂಡ್ ಬರ್ತದೆ, ಅದು ಕಿತ್ಕೊಂಡ್ಬಿಟ್ರು ಅಂದರು. ಅಯ್ಯೋ ಹಾಗಾದ್ರೆ ಬೇಡಪ್ಪ, ನನ್ನ ಮನಸ್ಸಿಗೆ ಅನಿಸ್ಬಿಡ್ತು. ಯಾವಾಗ ಅಂದರೆ ಶ್ರೀನಾಥ್ ಅವ್ರ ಪಿಕ್ಚರ್ ತದಲ್ಲ ಮಾನಸ್ ಸರೋವರ ಪಿಕ್ಚರ್ನಲ್ಲಿ ಸೋಮು ಇದ್ರು ಅಂತ ಹೇಳಿದ್ನಲ್ಲ, ಅವರು ಪ್ರಕಾಶ್ ಪುಟ್ಟಣ್ಣ ಅವ್ರ ಹತ್ರ ಕೆಲಸ ಮಾಡಬೇಕು ಅಂತಿದ್ದಿಲ್ಲ, ಮಾಡ್ತೀಯ ಈಗ? ಶ್ರೀನಾಥ್ ಅವ್ರು ತೆಗಿತಾ ಇದ್ದಾರೆ, ಮಾಡಲ್ಲ ಅಂತ. ಯಾಕೆ? ಮೊದಲೇ ಆಗಿದ್ರೆ ಮಾಡ್ಬಿಡ್ತಿದ್ದೆ. ಮೊದಲೇ ಫಸ್ಟ್ ಎಂಟ್ರೆನ್ಸೇ ಅವ್ರದ್ದಾಗ್ಬಿಟ್ರೆ ಎಸ್ ಅಂತಿದ್ದೆ. ಈಗ ನಾವು ಸ್ಟುಡಿಯೋಗೆ ಬಂದರೆ ನಮಸ್ಕಾರ ಸರ್ ಅಂತಾರೆ, ಎಲ್ಲರೂ ಅಂತಾರೆ. ಎಲ್ಲರ ಮುಂದೆ ಭಾಳ ತಪ್ಪು ಆಗತ್ತಪ್ಪ, ಸಹಜ. ಯಾರೇನು ಬ್ರಹ್ಮ ಅಲ್ಲ, ಬ್ರಹ್ಮನೇ ತಪ್ಪು ಮಾಡ್ತಾನೆ, ಒಬ್ರಿದ್ದಂಗೆ ಒಬ್ರು ಇರಲ್ಲ. ನಾವು ಆಗಲ್ಲ, ಅಕಸ್ಮಾತ್ ತಪ್ಪು ಆಗ್ಬೋದು. ನಾವು ಆಗಲ್ಲ ಅಂದ್ಕೊಂಡು ಮಾಡಿದ್ರೇ ಒಂದೊಂದು ಟೈಮ್ ತಪ್ಪು ಮಾಡ್ಬೋದು. ಅಕಸ್ಮಾತ್ ಹಂಗಂತ ನೀವು ಎಲ್ಲರ ಮುಂದೆ ಶಿಕ್ಷೆ ಹೋಗ್ಬಿಟ್ರೆ ಅದು ಸರಿ ಇರಲ್ಲ. ನನಗೆ ಬೇಡ ಅಷ್ಟೇ. ಮೊದಲು ಆಸೆ ಪಟ್ಟಿದ್ದು ನಿಜ, ಬಟ್ ಈಗ ನಾನು ನೀವು ಕರೆದ್ರು ನಾವು ಬರೋಲ್ಲ, ಆಫರ್ ಬಂದು ಮಾಡಲಿಲ್ಲ. ನಾನು ನಮ್ಮ ಮನಸ್ಸಿಗೆ ಹಂಗೆ ಅನ್ಸೋದು ಎಲ್ಲರೂ ಅದೇ ಥರ ಇರಬೇಕು ಅಂತಲ್ಲ, ಏನು ಅನ್ಸುತ್ತೋ ಅದು ನಾವು ಹೇಳ್ತೀವಿ ಅಷ್ಟೇ. ಇರ್ತಿದ್ರು ಅವರೇ ಕಾಸ್ಟ್ಯೂಮ್ ಡಿಸೈನರ್ ಇರ್ತಾಯಿದ್ರು, ಅರುಂಧತಿ ನಾಗೂ ಇರ್ತಾಯಿದ್ರು. ಗೊತ್ತಿಲ್ಲ, ನನಗೂ ಗೊತ್ತಿಲ್ಲ. ಅವರು ಮಿಸಸ್ ಮಾಡಿದ್ದು ಅರುಂಧತಿ ನಾಗ್ ಅವರು ಕಾಸ್ಟ್ಯೂಮ್ ಡಿಸೈನರು. ಆ್ಯಂಡ್ ಶೀ ಈಸ್ ಅಸಿಸ್ಟೆಂಟ್ ಡೈರೆಕ್ಟರ್ ಇನ್ ಪ್ಯಾಸೇಜ್ ಟು ಇಂಡಿಯಾ, ಡೇವಿಡ್ ಲೀನ್. ಅವರು ಎಲ್ಲ ವಿಷಯಗಳು ಗೊತ್ತು, ಏನೇನು ಓದಿದ್ರು ಎಲ್ಲ ಇತ್ತು. ಅವ್ರಿಗೆ ಹೇಳ್ತಾ ಇದ್ವಿ, ಸಣ್ಣ ಹೀಗಿದೆ ಡೈಲಾಗು ಅಂತ ಹೇಳ್ತಿದ್ವಿ ಅಷ್ಟೇ. ಏಕಲವ್ಯ ಬಂದು ಅಂಬರೀಷ್ ಜಯಪ್ರದ ಕ್ಲಾಸ್ 1 ಆರ್ಟಿಸ್ಟ್. ಯಾರು ಮಾತಾಡೋಂಗಿಲ್ಲ ಅಂತ ನಮ್ಗೆ ಇಷ್ಟವಾದ ಆರ್ಟಿಸ್ಟ್. ಯಾಕೆ ಇಷ್ಟಪಡ್ತಾರೆ ಅಂದರೆ ಇನ್ವಾಲ್ವ್ಮೆಂಟ್ ಜಾಸ್ತಿ. ಕೆಲವು ಸಂದರ್ಭದಲ್ಲಿ ನೀವು ಹೇಳಿದ ಡೈಲಾಗ್ನ ಲೆಂತಿ ಡೈಲಾಗ್ನ ಹೋಗಿ ಅದನ್ನು ತೆಲುಗಿನಲ್ಲಿ ಬರ್ಕೊಂಡು ಅರ್ಥ ಕೇಳಿಕೊಂಡು ಅಷ್ಟೊಂದು ಇರಲ್ಲ ಕೆಲವ್ರಿಗೆ. ತೆಲುಗು ಮಾತಾಡ್ತಾ ಇದ್ದಿದ್ದು ಮಾಡೋರು ಏಕಲವ್ಯದಲ್ಲಿ. ಪ್ರೊಡ್ಯೂಸರ್ ಬಂದು ನಮ್ಮ ಶ್ರೀಕಾಂತ್ ಎಂಟರ್ಪ್ರೈಸಸ್ ಕೇಳಿದಿರಲ್ಲ, ಸುಮಾರು ಪಿಕ್ಚರ್ ತೆಗೆದ್ರು. ಅಣ್ಣವ್ರದ್ದು ಹಣ್ಣೆಲೆ ಚಿಗುರಿದಾಗ, ಬಹದ್ದೂರ್ ಗಂಡು ಎಲ್ಲ ತೆಗೆದಿದ್ದಾರೆ ಅವರು. ಆ ಪಿಕ್ಚರು ಅಲ್ಲಿ ವರ್ಕ್ ಮಾಡ್ತಿದ್ವಿ. ಅವರು ಅಷ್ಟೇ ನಮ್ಮನ್ನಂತೂ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಶ್ರೀಕಾಂತ್ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ನನ್ನ ಲೈಫ್ನಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ಗೆ ಅಷ್ಟೊಂದು ಸುಖ ಪಟ್ಟಿದ್ದು ಅವ್ರ ಹತ್ರ. ಆತ್ಮಬಂಧನ ಬೇರೆ ಪ್ರೊಡ್ಯೂಸರು, ಡೈರೆಕ್ಟರ್ ಶ್ರೀಕಾಂತ್ ನೇತ. ಅದರಲ್ಲೂ ಇದೆ. ಅದು ರೀಮೇಕ್ ಪಿಕ್ಚರ್. ಅದು ಯಾವುದು ತಮಿಳ್ದು ಯಾವುದೋ ಒಂದು ಪಿಕ್ಚರು, ಅದು ರೀಮೇಕು. ಅದರಲ್ಲಿ ಶಶಿಕುಮಾರು, ಜಯಪ್ರದ ಮತ್ತು ಇನ್ನೊಬ್ಳು ವೈಷ್ಣವಿ ಅಂತ ಒಬ್ಬಳು, ಸಾವುಕಾರ ಜಾನಕಿ ಸೋದರ ಸೊಸೆ. ಓಡ್ತೇವೆಲ್ಲ ದುಡ್ಡೆಲ್ಲ ಮಾಡಿ. ಪ್ರೊಡ್ಯೂಸರ್ ಲಾಸ್ ಇಲ್ಲ, ಯಾವುದೇ ಲಾಸ್ ಆಗಿದ್ದು ನನಗೆ ತಿಳಿದ ಮಟ್ಟಿಗೆ ಕೊನೆಯದು ನಾವು ಪ್ರೇಮಗೀತೆ ಅಂತ, ಜಯಪ್ರದ ಅಂಬರೀಷ್ 93-94ರಲ್ಲೂ. ಶ್ರೀಕಾಂತ್ ಡೈರೆಕ್ಟ್ರು ಎಡಿಟಿಂಗ್ ರೂಮ್ ಹೋಗಿದ್ವಿ ಮಡ್ರಾಸಲ್ಲಿ. ಅವ್ರ ಅಪ್ಪ ಸುಂದರಲಾಲ್ ನೇತ ಅವ್ರು ಬಂದರು ಎಡಿಟಿಂಗ್ ರೂಮ್ನಲ್ಲಿ. ಅವ್ರು ಯಾರಿದ್ದು ಡೈರೆಕ್ಟ್ರು ಅಂದರು, ಎಡಿಟರ್ನ ಬಾಬು ಗಾರು ಅಂದರು. ಬಾಬು ಅಂದರೆ ಅವ್ರ ಮಗ ಅಂತ. ನಾನು ಸರಿಯಾಗಿ ತೆಗೆದಿಲ್ಲ ಅಂದ್ಬಿಟ್ಟು ಹೋಗ್ತಾಯಿದ್ರು. ಏನು ಹೇಳೋದು, ಅವರು ಜಯಪ್ರದ ಅವರು ಹಸ್ಬೆಂಡ್. ಹೌದು, ಜಯಪ್ರದ ಅವರು ಏರ್ಪೋರ್ಟಿಗೆ ಬಂದರು, ಕಾರ್ ಕಳಿಸ್ಬೇಕು. ಅವ್ರ ಹತ್ರ ಒಂದು ಜಟ್ಟ ಕಾರ್ ಇತ್ತು. ಜಟ್ಟ ಅಂದರೆ ವೋಕ್ಸ್ ವ್ಯಾಗನ್ದು. ಆ ಕಾಲದಲ್ಲಿ 4 ಲಕ್ಷ ರೂಪಾಯಿ ಕಾರ್ ಅದು. ಅಂಬಾಸಡರ್ ಕಾರ್ಗೆ 65,000 ಅಂದರೆ ಇದಕ್ಕೆ 4 ಲಕ್ಷ. ಸರಿ, ನಾನು ಕೇಳಿದೆ, ಸರ್ ಮೇಡಮ್ಗೆ ಫಿಯಟ್ ಕಾರ್ ಯಾಕೆ, ಜಟ್ಟ ಕಾರ್ ಕಳಿಸಿ ಸರ್ ಅಂದೆ. ನಾನು ಕಳಿಸಲ್ಲ, ಅದ್ರಲ್ಲಿ ಕೂಲಿಂಗ್ ಗ್ಲಾಸ್ ಇಲ್ಲ ಅಂದರು. ಜಟ್ಟ ಕಾರಲ್ಲಿ ಕೂಲಿಂಗ್ ಗ್ಲಾಸ್ ಇಲ್ಲ ಅಂದರು. ಮತ್ತು 4 ಲಕ್ಷ ಅಂತಿರಲ್ಲ ಸರ್, ಕೂಲಿಂಗ್ ಗ್ಲಾಸ್ ಇಲ್ಲ ಅಂತೀರಿ. ಹಾಗಲ್ಲ ಪ್ರಕಾಶ್, ಈ 4 ಲಕ್ಷದ ಕಾರ್ ಡ್ರೈವ್ ಮಾಡೋದು ಯಾರು ಅಂತ ಗೊತ್ತಾಗ್ಬೇಡವಾ ಅಂದರು. ಕೂಲಿಂಗ್ ಗ್ಲಾಸ್ ಇಲ್ವಲ್ಲ, ಡ್ರೈವ್ ಮಾಡೋದು ಯಾರು ಅಂತ ಗೊತ್ತಾಗ್ಬೇಡವಾ ಅಂದರು. ಅವರು ಹುಟ್ಟಿದ್ದೇ ಚಿನ್ನ ಸ್ಪೂನಲ್ಲಿ ತಿಂದು ಬೆಳೆದವರು. ಇಬ್ಬರ ಹೆಸರು ಶ್ರೀಕಾಂತ್. ಸುಂದರಲಾಲ್ ನೇತಾ ಅವ್ರ ಮಗನ ಹೆಸರು ಶ್ರೀಕಾಂತ್. ಇನ್ನೊಬ್ರು ಪಟೇಲ್ ಅಂತಿದ್ರು, ಅವ್ರ ಮಗನ ಹೆಸರು ಶ್ರೀಕಾಂತ್. ಅದಕ್ಕೋಸ್ಕರನೇ ಅವ್ರು ಶ್ರೀಕಾಂತ್ ಎಂಟರ್ಪ್ರೈಸಸ್ ಅಂತ ಇಟ್ಟಿರೋದು. ಶ್ರೀಕಾಂತ್ ನೇತಾ, ಶ್ರೀಕಾಂತ್ ಪಟೇಲ್ ಅಂತ. ದಿಲ್ದಾರ್ ಅಂತಾರಲ್ಲ ಹಿಂದಿನಲ್ಲಿ, ಗುಜರಾತಿ ಅವರು. ಬೆತ್ತಲೆ ಸೇವೆದು KV ಜಯರಾಮ್ ಡೈರೆಕ್ಟ್ರು. ಅನಂತನಾಗು, ಲೋಕೇಶ್ ಮತ್ತೆ ಮಂಜುಳಾ ಆಕ್ಟ್ ಮಾಡಿದ್ದು. ವಜ್ರಮುನಿ ಮೈಸೂರಲ್ಲಿ ಮಾಡಿದ್ದು. ಅದು ಹೇಗೆ ಅಂದರೆ ಅದು ದೊರೆ ಭಗವಾನ್ ಮಾಡಬೇಕಾಗಿತ್ತು. ಹೌದು, ಮೈಸೂರಿನಲ್ಲಿ ಮುನಿಯನ್ ಮಾದರಿ ಶೂಟಿಂಗ್ ಮುಗೀತು. ಮಾರನೇ ದಿನನೇ ಬೆತ್ತಲೆ ಸೇವೆ ಶೂಟಿಂಗ್ ಇಲ್ಲಿ ಮೈಸೂರಲ್ಲಿ. ಎಲ್ಲ ಎಂಟೈರ್ ಯೂನಿಟ್ ಅದೇ ಯೂನಿಟೇ ಹಾಗೇನೆ, ಎಕ್ಸೆಪ್ಟ್ ದೊರೆ ಭಗವಾನ್ ಮಾತ್ರ ಮಡ್ರಾಸ್ ಕೊಟ್ರು. ಹೌದು, ಯಾಕೆ ಅಂದರೆ ಅವ್ರು ಮಾಡೋಕ್ಕಾಗಲ್ಲ ಅಂತ, ಅವ್ರು ಬ್ಯುಸಿ ಮಾಡೋಕ್ಕಾಗಲ್ಲ ಅಂತ. ಅವ್ರು ಬೇರೆ ಯಾವುದೋ ಪಿಕ್ಚರ್ ಬಂತು, ಅಣ್ಣವ್ರ ಪಿಕ್ಚರ್ ಯಾವುದೋ ಬಂತು ಅಂದ್ಬಿಟ್ಟು
ಮಾಡಲ್ಲ ಅಂದರು. ಆವಾಗ ಕೆ ವಿ ಜಯರಾಮ್ ಮಾತ್ರ ಡೈರೆಕ್ಟರ್ ಚೇಂಜ್ ಆದರು, ಮಿಕ್ಕಿದೆಲ್ಲ ಆ್ಯಸ್ ಇಟ್ ಈಸ್. ಕೆ ವಿ ರಾಜು ಅವ್ರ ಬ್ರದರ್ ರೈಟರ್ ಆ್ಯಂಡ್ ಅಸೋಸಿಯೇಟ್ ಡೈರೆಕ್ಟರ್ ಅವರೇ ಆಯಿತು. ಅರ್ಧದಲ್ಲಿ ಸ್ಟಾಪ್ ಆಗಿಬಿಡ್ತು. 3 ಶೆಡ್ಯೂಲ್ ಆಯಿತು. 3 ಶೆಡ್ಯೂಲ್ ಆದಮೇಲೆ ನಿಂತು ಆಮೇಲೆ ವರದಣ್ಣ ಚಂದುಲಾಲ್ ಜೈನ್ ಅವರು ತೊಗೊಂಡ್ರು ಅಂತ ಕೇಳಿದ್ರು. ಅವರು ತೊಗೊಂಡು ಕಂಪ್ಲೀಟ್ ಮಾಡಿದ್ರು. ಲಾಸ್ಟ್ ಎಪಿಸೋಡ್ ಇದು. ಆಮೇಲೆ ಫಸ್ಟು ಒಂದು ಡಾಕ್ಯುಮೆಂಟ್ರಿ ಮಾಡಿದೆ ರಾಗಿಗುಡ್ಡ ದೇವಸ್ಥಾನದ್ದು. ಅದು ಪೇಪರಲ್ಲೂ ಬಂತು, ಚೆನ್ನಾಗಿ ತೆಗೆದಿದ್ದಾರೆ ಅಂತ. ಅದು ತೆಗೆದೆ. ಆಮೇಲೆ ಸುಮಾರು ಡಾಕ್ಯುಮೆಂಟ್ರೀಸು, ಆಮೇಲೆ ಧಾರಾವಾಹಿ ತೆಗೆದೆ. ಋಣಾನುಬಂಧ ಅಂತ ಒಂದು ಧಾರಾವಾಹಿ ತೆಗೆದೆ. ಋಣಾನುಬಂಧ ಧಾರಾವಾಹಿ ಆದಮೇಲೆ ಒಲವು ಚೆಲವು ಅಂತಂದ್ಬಿಟ್ಟು ಸುಪ್ರಭಾತ ಚಾನಲಲ್ಲಿ ತೆಗೆದೆ. ಆಮೇಲೆ ನಗುನುಗುತಾ ನಲಿ ಅಂತ ಒಂದು, ಆಮೇಲೆ ಕುಂಕುಮ ಅಂತಂದ್ಬಿಟ್ಟು ಒಂದು ಸ್ವಲ್ಪ ಎಪಿಸೋಡ್ಸ್ ಮಾತ್ರ ಉದಯ ಟಿ ವಿಗೆ. ಆಮೇಲೆ ಡಾಕ್ಯುಮೆಂಟ್ರೀಸು ತೆಗೆದು ಮಾಡಿದೆ. ಆಮೇಲೆ ಇದ್ರಲ್ಲಿ ತೆಗೆದೆ, ಹೆಲ್ತ್ ಡಿಪಾರ್ಟ್ಮೆಂಟ್ದು. ಪ್ರೈವೇಟ್ ಯಾವುದು ಅಂದರೆ ಮೌಂಟ್ ಅಬು ಅದರದ್ದು ತೆಗೆದೆ. ಆಮೇಲೆ ಮೈಸೂರು ಶಾರದಾ ವಿಲಾಸ್ ಇನ್ಸ್ಟಿಟ್ಯೂಟದ್ದು ತೆಗೆದೆ, ಕಾಲೇಜ್ ಅದು ತೆಗೆದೆ. ಆಮೇಲೆ ಇಂಜಿನಿಯರ್ಸ್ ಅಸೋಸಿಯೇಷನ್ ಅವ್ರದ್ದು ಇಂಡಿಯಾದ್ದು ಇದೆಯಲ್ಲ ಅದು ತೆಗೆದೆ. ಸಾಹಿತ್ಯ ಪರಿಷತ್ತು ತೆಗೆದೆ ಚಿಕ್ಕಮಂಗ್ಳೂರಲ್ಲಿ. ಎಲ್ಲ ಸಿಡಿಗಳಿದೆ. ಸಿನಿಮಾ ಮಾಡಿದ್ವಿ. ಸಿನಿಮಾ ಮಾಡಿದ್ದು ಅಂದರೆ ಪದ್ಮಿನಿ ಪಿಕ್ಚರ್ಸ್ ಅವರು ಬಿ ಆರ್ ಪಂತ್ಲ್ ಅವ್ರ ಸಿಸ್ಟರ್ಸ್ ಅನ್ನೋರು ವರದರಾಜ್ ಅಂತಿದ್ರು. ಅವರು ಒಂದು ಪಿಕ್ಚರ್ ಮಾಡೋಣ ಅಂತಂದ್ರು. ನಾನು ಹೇಳಿದೆ, ನೋಡಿ ಸರ್, ನಾವು ರಾಜ್ಕುಮಾರ್ ಅಲ್ಲ, ಪುಟ್ಟಣ್ಣ ಕಣಗಾಲ ಅಲ್ಲ. ಅವಾಗೆಲ್ಲ ಡಿಸ್ಟ್ರಿಬ್ಯೂಷನ್ ಇತ್ತು. ಮೊದಲೇ ಅಡ್ವಾನ್ಸು ಇದೆಲ್ಲ ದುಡ್ಡು. ಯಾರು 15 ಲಕ್ಷ ಇಟ್ಕೊಂಡು 30 ಲಕ್ಷ ಇಟ್ಕೊಂಡು ಪಿಕ್ಚರ್ ಮಾಡಲ್ಲ. ಸ್ವಲ್ಪ ಬಂಡವಾಳ ಹಾಕಿ ಪಿಕ್ಚರ್ ಮಾಡ್ತಾರೆ, ಆಮೇಲೆ ಡಿಸ್ಟ್ರಿಬ್ಯೂಟ್ರಿಂದ ಬರುತ್ತೆ, ಆಮೇಲೆ ಸೇಲ್ ಆಗುತ್ತೆ. ಈ ಥರ ಇರೋದು. ಹೇಳಿದೆ, ನೀವು ಪೂರ್ತಿ ಪಿಕ್ಚರ್ ಮಾಡಬೇಕು, ಅಷ್ಟು ಕೆಪಾಸಿಟಿ ಇದೆಯಾ? ಇಲ್ಲದ್ರೆ ನಾವು ಡೈರೆಕ್ಷನ್ ಮಾಡಬೇಕು ಅಂತಂದ್ರೆ ನಾವು ಆವಾಗಲೇ ನಿಮ್ಮ ಟ್ಯಾಲೆಂಟ್ ಗೊತ್ತಾಗುತ್ತೆ. ಪೂರ್ತಿ ಆರ್ದಲ್ಲಿ ನಿಂತೋಗ್ಬಿಟ್ರೆ ಹೆಂಗಾಗುತ್ತೆ ಸರ್? ಯಾವನು ಬರೋಲ್ಲ ಅಂತಾನೆ, ಇನ್ನೊಬ್ಬ ಬರ್ತಾನೆ, ಅವ್ನು ಹಾಕು ಅಂತಾನೆ, ಇವ್ನು ಹಾಕು ಅಂತಾನೆ. ಕಾಂಪ್ರಮೈಸ್ ಮಾಡಿದ್ರೆ ಕತೆ ಕೆಟ್ಟೋಗ್ಬಿಡುತ್ತೆ. ಈಗ ಅದು ಒಂದು ಹೆಸರು ಬಂದಮೇಲೆ ಹೇಳಲ್ಲ ಯಾರೂ ಅಲ್ವಾ? ಇನ್ನು ಹೊಸಬ ಅಂದಾಗ ಸಜೆಷನ್ ಕೊಡೋರು ತುಂಬ ಇರ್ತಾರೆ. ಸರ್ ಹಿಂಗಿದ್ರೆ ನೋಡಿ ಅಂತೆ. ಇಲ್ಲ ಪ್ರಕಾಶ್, ನಂಗೆ ನಂಬಿಕೆ ಇದೆ, ನನ್ನ ಹತ್ರ ದುಡ್ಡಿದೆ, ನಾನು ಮಾಡ್ತೀನಿ ಅಂತ ಹೇಳಿದ್ರು. ಅನಂತನಾಗ್, ಭವ್ಯ ಅವ್ರನ್ನ ಹಾಕ್ಕೊಂಡು ಒಂದು ಶೂಟಿಂಗ್ ಮಾಡಿದ್ವಿ. ರಮೇಶ್ ಭಟ್ಟು, ಅನಂತನಾಗ್, ಭವ್ಯ, ಅಶ್ವತ್ತು ಅವರೆಲ್ಲ ಹಾಕ್ಕೊಂಡು ಮಾಡಿದ್ವಿ. ಅರ್ಧ ಪಿಕ್ಚರ್ ಆಯಿತು. ದುಡ್ಡು ತೊಗೊಂಬರ್ತೀನಿ ಅಂತ ಡೆಲ್ಲಿಗೆ ಹೋದರು, ಬರಲೇ ಇಲ್ಲ. ಆಮೇಲೆ ಕೇಳಿದೆ, ಒಬ್ಬರು ಭಾಳ ಕಷ್ಟಪಟ್ಟು ಅವ್ರ ಮನೆ ಕಡೆ ಹೋದ್ವಿ. ಅವರು ನಮಗೆ ಅದಕ್ಕೆ ಸಂಬಂಧ ಇಲ್ಲ, ಪಿಕ್ಚರ್ಗೆ ನಾವು ಬರಲ್ಲ, ನಮಗೇನು ಕೇಳಬೇಡಿ ಅಂತ. ಇಲ್ಲ, ನೀವೇನು ಕೇಳೋದು ಬೇಡ, ಅವ್ರ ಪರವಾಗಿ ಒಂದು ಡೆತ್ ಸರ್ಟಿಫಿಕೇಟು ಮತ್ತು ಇದು ಕೊಡಿ, ನಾವು ಯಾರನ್ನಾರು ಮುಂದೆ ನಿಲ್ಲಿಸಿ ಮಾಡಿಸ್ತೀವಿ ಅಂತ ಹೇಳಿದ್ರು. ಇಲ್ಲ, ನಾವು ಬರಲ್ಲ ಅಂದರು. ಇನ್ನು ಹೆಂಗೆ ಮುಂದುವರಿಯೋದು? ಹಾಗೆ ಇತ್ತು. ಆಮೇಲೆ ಮತ್ತೆ ಕರೆದ್ರು, ಬನ್ನಿ ಅಸೋಸಿಯೇಟ್ ಡೈರೆಕ್ಟರ್ ಕೆಲಸ ಮಾಡಿ ಅಂತ. ನಾನು ಇಲ್ಲ ಅಂತ ಹೇಳಿದೆ. ಯಾಕೆಂದರೆ ನಾವು ಡೈರೆಕ್ಷನ್ ಕೊಡಿಸಿ ಅಂತ ಯಾರನ್ನೂ ಕೇಳೋಕ್ಕಾಗಲ್ಲ. ಅದಕ್ಕೋಸ್ಕರ ನನಗೆ ಮನಸ್ಸಿಗೆ ಬೇಡ ಅನ್ನಿಸ್ತು. ಸೊ ನಾನೇ ಪ್ರೊಡ್ಯೂಸ್ ಮಾಡಿದೆ, ನಾನೇ ಇದು ಮಾಡಿದೆ. ಸುಮಾರು ಎಲ್ಲ ಸೀರಿಯಲ್ ಹೆಸರು ಬಂತು. ಸುಪ್ರಭಾತದಲ್ಲಂತೂ ನಂಬರ್ 1 ಬಂದಿತ್ತು ನಂದು ಸೀರಿಯಲ್. ಅದರಲ್ಲಿ ದೂರದರ್ಶನಲ್ಲೂ ಅಷ್ಟೇ ಎಲ್ಲ ಸ್ಪಾನ್ಸರ್ಗಳು ಸಿಕ್ಕಿ ಚೆನ್ನಾಗಿ ಓಡ್ತು. ಆಮೇಲೆ ನನಗೆ ಒಂದು ಆಸೆ ಇತ್ತು, ಏನಪ್ಪ ಅಂದರೆ ನಮಗೆಲ್ಲ ಅಣ್ಣ ಅವ್ರ ಜೊತೆಲಿ ಕೆಲಸ ಮಾಡಬೇಕು ಅಂತಿತ್ತು, ವಿಷ್ಣುವರ್ಧನ್ ಎಲ್ಲರಿತ್ತು, ಒಂದು ಅವಾರ್ಡ್ ತೊಗೋಬೇಕು ಅಂತ ಇತ್ತಲ್ಲ ಅಂತ. ಅದೇನೋ ಭಗವಂತನ ದಯೆಯಿಂದ ಅದೊಂದು ಶಾರ್ಟ್ ಫಿಲಮ್ ಮಾಡಿದ್ವಿ. ಪ್ರಸಾರ ಭಾರತಿ ಮತ್ತು ಇದರಿಂದ ಬೆಸ್ಟ್ ಸೆಕೆಂಡ್ ಪಿಕ್ಚರ್ ಅಂತ ಒಂದು ಅವಾರ್ಡ್ ಬಂತು ಹೈದ್ರಾಬಾದಲ್ಲಿ. ಆಮೇಲೆ ಬೇರೆ ನಮಗೆ ದಾವಣಗೆರೆಯಲ್ಲಿ ಕರೆದ್ರು, ಸರ್ ನೀವು ಉದಯಶಂಕರ್ ಜೊತೆ 25 ಪಿಕ್ಚರ್ ಕೆಲಸ ಮಾಡಿದ್ರಂತ. ಹೌದಾ ಅಂತ. ಹೌದಪ್ಪ ಮಾಡಿದ್ವಿ ಅಂತ ಹೇಳಿದ್ವಿ. ಸರಿ, ನಾನು 34 ಪಿಕ್ಚರಲ್ಲಿ 25 ಪಿಕ್ಚರ್ ರೈಟ್ರು ಉದಯಶಂಕರ್. ಅದಕ್ಕೆ ಅಲ್ಲಿ ಕರೆದು ಸನ್ಮಾನ ಮಾಡಿದರು. ನಮಗೆ ಉದಯಶಂಕರ್ ಬಗ್ಗೆ 2 ಮಾತಾಡಿ ಅಂದರು, ಹೇಳಿದೆ ಅಷ್ಟೇ. ಸುಮಾರು 2012ನೇ ಇಸ್ವಿವರೆಗೂ ಕ್ಯಾಮ್ರಾ ಹಿಂದೆ ಕೆಲಸ ಮಾಡಿದ್ದೀನಿ. ಈಗಿಲ್ಲ. ಏನಂದರೆ ನಮಗೆ ಒಂದೆರಡು ಇದು ಬರೆದೆ, ಪುಸ್ತಕ ಇವು ಬರೆದೆ. ಆನಂತರ ಲೇಖನಗಳು ಬರಿತಾ ಇದ್ದೆ. ಆಮೇಲೆ ಒಂದು ಫಿಲಮ್ ಡಿಕ್ಷನರಿ ಮಾಡಬೇಕು ಅಂತ ಒಂದು ಅನ್ನಿಸ್ತು. ಅಂದರೆ ಕನ್ನಡ ಪದಗಳು ಫಿಲಮ್ ಇದು ಒಂದು ಅರ್ಧ ಬರೆದಿಟ್ಟಿದ್ದೀನಿ, ಇನ್ನೂ ಕಂಪ್ಲೀಟ್ ಆಗಿಲ್ಲ. ಪದಕೋಶ. ಫ್ಯಾಮಿಲಿ ನಾನು, ನಮ್ಮ ಮಿಸಸ್ಸು, ಮಕ್ಕಳಿಬ್ಬರಿದ್ರೆ, ಮಗಳು. ಮಗ ಸಾಫ್ಟ್ವೇರ್ ಇಂಜಿನಿಯರು, ಆಸ್ಟ್ರೇಲಿಯಾ ಸಿಡ್ನಿನಲ್ಲಿದ್ದಾನೆ. ದಿನ 3 ಸರಿ ಕಾಲ್ ಮಾಡ್ತಾನೆ, ವಿಡಿಯೋ ಕಾಲ್. ನಾನು 4 ಸರಿ ಹೋಗ್ಬಿಟ್ಟು ಬಂದೆ ಸಿಡ್ನಿ ಆ್ಯಂಡ್ ಆಸ್ಟ್ರೇಲಿಯಾದ ಟೂರೇ ಮಾಡಿದೆ. ಮೆಲ್ಬೋರ್ನು, ಗೋಲ್ಡ್ ಕೋಸ್ಟು ಎಲ್ಲ ಕಡೆ ಸುತ್ತಿಬಿಟ್ಟು ಬಂದೆ. ಅದಲ್ಲದೆ ಸುಮಾರು ಒಂದು 10-12 ದೇಶ ಸುತ್ತಿದ್ವಿ. ರಾಮರಾಜ್ಯ ನೋಡಿದ್ವಿ, ರಾವಣ ರಾಜ್ಯ ಲಂಕಾ ನೋಡಿದ್ವಿ, ಸೀತಾ ರಾಜ್ಯ ನೇಪಾಳ ನೋಡಿದ್ವಿ, ದುಬೈ ನೋಡಿದ್ವಿ, ಸಿಂಗಪೂರ್ ನೋಡಿದೆ, ಮಲೇಷ್ಯಾ ನೋಡಿದೆ, ಬ್ಯಾಂಕಾಕ್ ನೋಡಿದೆ. ಸುಮಾರು ನೋಡಿದ್ವಿ. ಟ್ರಾವೆಲ್ ಇದು ಮಾಡ್ತೀವಿ. ನಾನು ನನ್ನ ಟಿ ವಿನಲ್ಲಿ ಡಿಸ್ಕವರಿ, ನ್ಯಾಷನಲ್ ಜಿಯೋಗ್ರಫಿ ನೋಡ್ತೀವಿ. ನನ್ನ ಮಿಸಸ್ ಧಾರಾವಾಹಿ ನೋಡ್ತಾಳೆ ಅಷ್ಟೇ. ಮಗಳು ಅವಳು MSc ಎಲೆಕ್ಟ್ರಾನಿಕ್ಸ್ ಓದಿ ಟೈಮ್ಸ್ ಆಫ್ ಇಂಡಿಯಾದಲ್ಲಿ ಕೆಲಸ ಮಾಡ್ತಾಯಿದ್ಲು. ಈಗ ಬಿಟ್ಲು, ಮಗು ಆಗಿದೆ, ಮೊಮ್ಮಕ್ಕಳಿದ್ದಾರೆ 3 ಜನ ನನಗೆ. ಮಗನಿಗೆ ಒಬ್ಬ ಮಗ, ಒಬ್ಬ ಮಗಳು. ಮಗಳಿಗೆ ಒಬ್ಬ ಮಗ. ಅಳಿಯ TCS ಅಲ್ಲಿ ವರ್ಕ್ ಮಾಡ್ತಾ ಇದ್ದಾನೆ. ನಮಸ್ಕಾರ ಸ್ನೇಹಿತರೆ. MR ಪ್ರಕಾಶ್ ಅವರು ಕನ್ನಡದ ಹಿರಿಯ ಸಹ ನಿರ್ದೇಶಕರು. ಅಂದರೆ ನಮ್ಮಲ್ಲಿ ನಿರ್ದೇಶಕರನ್ನ ನಾವು ಗಮನಿಸಿರ್ತೀವಿ, ಆದರೆ ನಿರ್ದೇಶಕರು ಒಬ್ಬರೇ ಕೆಲಸ ಮಾಡೋಕ್ಕಾಗಲ್ಲ, ಅದ್ರ ಜೊತೆಗೆ ಒಂದು ತಂಡವೇ ಇರ್ತದೆ, 4-5 ಜನರು ಸೇರಿ ಅದು ಕೆಲಸ ಮಾಡ್ತಿರ್ತಾರೆ. ಆ ರೀತಿ ನಮ್ಮ ಸಿನಿಮಾ ರಂಗದಲ್ಲಿ ಸುಮಾರು 35 ವರ್ಷಗಳ ಕಾಲ
ಸಹ ನಿರ್ದೇಶಕರಾಗಿ ಕೆಲಸ ಮಾಡಿರುವಂಥವ್ರು. ಅವ್ರು ಯಾವ ಸಿನಿಮಾ ಮಾಡಿದೆ ಅಂತ ಹೇಳ್ಬಿಡ್ತೀನಿ. ಗಾಳಿ ಮಾತು, ಮುನಿಯನ ಮಾದರಿ, ಪ್ರೇಮ ಮತ್ಸರ, ಖದೀಮ ಕಳ್ಳರು, ಬೆಂಕಿ ಬಲೆ, ಸಮಯದ ಗೊಂಬೆ, ಯಾರಿವನು, ರಥಸಪ್ತಮಿ, ಜ್ವಾಲಾಮುಖಿ, ಒಂದು ಮುತ್ತಿನ ಕತೆ, ಮನಮೆಚ್ಚಿದ ಹುಡುಗಿ, ಸಂಯುಕ್ತ, ಏಕಲವ್ಯ, ಆತ್ಮಬಂಧನ, ಪ್ರೇಮಗೀತೆ. ಏನಪ್ಪ ಬರೋದು, ಏನೋ ಒಂದು ದೊಡ್ಡ ಲಿಸ್ಟ್ ಓದ್ತಾ ಇದೆ ಅಂತ ನೀವು ಅಂದ್ಕೋಬೋದು. ಇಷ್ಟು ಸೂಪರ್ ಹಿಟ್ ಸಿನಿಮಾಗಳಿಗೆ ಸಹ ನಿರ್ದೇಶಕರಾಗಿ ಕೆಲಸ ಮಾಡೋರು ನಮ್ಮ MR ಪ್ರಕಾಶ್ ಅವರು. ಅವರು ಸಹ ನಿರ್ದೇಶಕರಾಗಿ ಕೆಲಸ ಮಾಡಿರುವ ನಿರ್ದೇಶಕರು ದೊರೆ ಭಗವಾನ್, ಮಧುಸೂದನ್ ರಾವ್, MS ರಾಜಶೇಖರ್, TR ರಾಮಣ್ಣ, ವಿಜಯಾರೆಡ್ಡಿ, ಶಂಕರ್ ನಾಗು, ಸಂಗೀತ KV ಜಯರಾಮ್, ಸಂಗೀತಂ ಶ್ರೀನಿವಾಸರಾವ್. ಈ ರೀತಿ ಆಗಿನ 80 ಮತ್ತು 90ರ ದಶಕದ ಅದ್ಭುತವಾದ ನಿರ್ದೇಶಕರ ಜೊತೆಗೆ ಕೆಲಸ ಮಾಡಿದ್ದಾರೆ. ಅನೇಕ ಅಪರೂಪದ ನೆನಪುಗಳನ್ನು, ಅನುಭವಗಳನ್ನು ತಮ್ಮ ಜೊತೆಗೆ ಇಟ್ಕೊಂಡಿದ್ದಾರೆ. ಕಲಾ ಮಾಧ್ಯಮಕ್ಕೆ ಸಂದರ್ಶನ ಕೊಟ್ಟಿದ್ದಕ್ಕೆ ನಿಮಗೆ ಎಲ್ಲ ವೀಕ್ಷಕರ ಪರವಾಗಿ ಧನ್ಯವಾದ ಹೇಳ್ತೇನೆ ಸರ್. ತಮಗೂ ಧನ್ಯವಾದಗಳು. ಯಾಕೆಂದರೆ ಭಾಳ ವರ್ಷದ ಮೇಲೆ ನನ್ನನ್ನು ಬಂದು ಮತ್ತೆ ನೀವು ಕಾಣಿಸ್ತಾ ಇದ್ದೀರಿ. ತಮಗೂ ಧನ್ಯವಾದಗಳು, ನಿಮ್ಮ ತಂಡಕ್ಕೂ ಧನ್ಯವಾದಗಳು. ಎಸ್ಪೆಷಲಿ ನಿಮ್ಮ ಒಂದು ಮುತ್ತಿನ ಕಥೆ ಅನುಭವ ತುಂಬ ಚೆನ್ನಾಗಿತ್ತು. ಭಾಳ ರೋಚಕವಾದ ಅನುಭವ ಅದು. ಸೊ ಆ ರೀತಿ ತುಂಬ ಅನುಭವಗಳಿದ್ದಾವೆ. ಎಂದಿನಂತೆ ನಮ್ಮನ್ನು ನೋಡಿ ಹರಸಿ ಆಶೀರ್ವದಿಸಿ ಇನ್ನೊಂದಷ್ಟು ಕೆಲಸ ಮಾಡೋಕ್ಕೆ ನಮ್ಮನ್ನ ಪ್ರೇರೇಪಿಸಿ. ನಮಸ್ತೆ. ನಮಸ್ಕಾರ. ಕಲಾ ಮಾಧ್ಯಮದ ಎಲ್ಲ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ಸ್ನೇಹಿತರೆ, ಕಲಾ ಮಾಧ್ಯಮದ ಎಲ್ಲ ಸಂದರ್ಶನಗಳನ್ನು ನೀವೀಗ ಓದಬಹುದು. www.kalamadhyama.com ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನು ಓದಿ. ಓದುವ ಸಂಸ್ಕೃತಿ ಹೆಚ್ಚಾಗಲಿ. ಧನ್ಯವಾದ.